ಸಂಸ್ಕೃತದಲ್ಲಿ ಒಂದು ವರ್ಡ್ ಇದೆ, ಕಾಲ ಅಂತ. ಟೈಮ್, ಕಾಲ ಮತ್ತು ಮರಣ, ಡೆತ್. ಟೈಮ್ ಆ್ಯಂಡ್ ಡೆತ್ ಎರಡಕ್ಕೂ ಕಾಲ ಅಂತಲೇ ಅನ್ನೋದು, ಕಾಲವಾದರೂ ಅಂತೀವಿ. ಸಾಂಸ್ಕ್ರಿಟ್ ಒಂದೇ ಭಾಷೆ ಎಷ್ಟು ನ್ಯಾಚುರಲ್ಲಾಗಿದೆ ಇದು ಅಂದರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಟೈಮ್ ಆ್ಯಂಡ್ ಡೆತ್ ಎರಡಕ್ಕೂ ಕಾಲ ಅಂತ ಕರೆಯೋದು. ಅದಕ್ಕೆ ಯಾರಿಗೆ ಇನ್ಸೈಟ್ ಇದೆ ಅವ್ರನ್ನ ದಾರ್ಶನಿಕರು ಅಂತಾರೆ, ಸಿಯರ್ಸ್ ಅಂತ. 10,000 ವರ್ಷಗಳ ಹಿಂದೆಯೇ ಎನ್ಲೈಟನ್ಮೆಂಟ್ ಆಗಿರೋರು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ನ ಯಾವ ರೀತಿ ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಗಿವನ್ ಎ ಕಲರ್, ನ್ಯೂ ಮೀನಿಂಗ್ಸ್. ಎನ್ಲೈಟನ್ ಆಗಿದ್ದರೆ ಆ ಮೀನಿಂಗ್ಗಳು ಅರ್ಥ ಆಗೋದೇ ಇಲ್ಲ. ಡೆತ್ ಆ್ಯಂಡ್ ಟೈಮ್ ಒಂದೇ ಕಾಲ. ಎಷ್ಟು ಇನ್ಸೈಟ್ ಬೇಕು ಆ ಕಾಲ ಅಂತ ತಿಳ್ಕೊಳ್ಳೋಕ್ಕೆ, ಟೈಮು ಡೆತ್ತು ಎಲ್ಲ ಆ ಎಕ್ಸ್ಪೀರಿಯನ್ಸ್ನಲ್ಲಿ ತಿಳ್ಕೊಬೇಕಾಗತ್ತೆ. ಕರ್ಮ ಅಂದರೂ ಅಷ್ಟೇ, ಕರ್ಮ ಅಂದರೆ ಕೆಲಸನೂ ಆಗುತ್ತೆ, ಕರ್ಮನೂ ಆಗುತ್ತಲ್ಲ, ಅಲ್ಲಿಗೆಲ್ಲರಿಗೂ ಡೌಟ್ ಬರುತ್ತೆ. ಅಭ್ಯಾಸ ಅಂದಾಗ ಪ್ರಾಕ್ಟೀಸ್ ಅನ್ಕೋತಾರೆ. ದಟ್ ಪ್ರಾಕ್ಟೀಸ್ ದೊಡ್ಡ ಸಾಧನೆ. ಅದು ಎರಡು ಮೀನಿಂಗ್ ಇದೆ. ಟೈಮ್ ಆ್ಯಂಡ್ ಡೆತ್ ಆರ್ ಸೇಮ್. ಟು ಲಿವ್ ಇನ್ ಟೈಮ್ ಮೀನ್ಸ್ ಟು ಲಿವ್ ಇನ್ ಡೆತ್ ಅಂತ. ದ ಮೊಮೆಂಟ್ ಟೈಮ್ ಡಿಸಪಿಯರ್ಸ್, ಡೆತ್ ಡಿಸಪಿಯರ್ಸ್. ಇದು ಮೆಡಿಟೇಷನಲ್ಲಿ ವೆನ್ ಯು ಆರ್ ಅಟ್ಟರ್ಲಿ ಸೈಲೆಂಟ್, ಒಳಗಡೆ ಹೋದರೆ ಥಾಟ್ ಮೂವ್ ಆಗೋದು ಕಾಣುತ್ತೆ, ಟೈಮ್ ಡಿಸಪಿಯರ್ ಆಗುತ್ತೆ. ಆ ಮೊಮೆಂಟಲ್ಲಿ ಎಲ್ಲ ಕ್ಲಾಕ್ ನಿಂತೋಯ್ತು, ನಿನಗೇನು ಗೊತ್ತೇ ಇಲ್ಲ. ಮೈಂಡ್ ಸ್ಟಾಪ್ಸ್ ಸಡನ್ಲಿ. ದ ವರ್ಲ್ಡ್ ಬಿಕಮ್ಸ್ ದ ಟೈಮ್ಲೆಸ್ ಡೈಮೆನ್ಷನ್. ಜೀಸಸ್ಗೆ ಕಿಂಗ್ಡಮ್ ಆಫ್ ಗಾಡ್ ಹೇಗಿತ್ತು ಅಂದರೆ ಅಲ್ಲಿ ಟೈಮೇ ಇಲ್ಲ, ಕಾಲನೇ ಇಲ್ಲ. ಅದು ಯಾರಿಗೆ ಕಾಲಾತೀತರೋ ಅವ್ರಿಗೆ ಟೈಮ್ದು ಪರಿವೇ ಇರಲ್ಲ. ಅದಕ್ಕೇನು ಎಲ್ಲೋ ಹೋಗಬೇಕಾಗಿಲ್ಲ. ನಿಮ್ಮ ಒಳಗಡೆ ನೀವಿದ್ದಾಗ, ನಿಮಗೆ ಯಾವಾಗಲೂ ಖುಷಿಲಿದ್ದಾಗ ಟೈಮೇ ಗೊತ್ತಾಗಲ್ಲ. ನೆನ್ನೆ, ನಾಳೆ, ಇವತ್ತು ಎಲ್ಲ ಒಂದೇ. ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಯಾರಿಗಿದೆ, ಯಾರು ಟೈಮಲ್ಲಿ ಇರ್ತಾರೋ ಅವ್ರಿಗೆ ಪಾಸ್ಟು ಪ್ರೆಸೆಂಟು ಏನೂ ಇರಲ್ಲ. ಅಂದರೆ ಈ ಕ್ಷಣದಲ್ಲಿ ಮಾತ್ರ ಎರಡೂ ಇಲ್ಲ, ಪಾಸ್ಟೂ ಇಲ್ಲ, ಪ್ರೆಸೆಂಟೂ ಇಲ್ಲ. ಈ ಕ್ಷಣದಲ್ಲಿ ಏನಿದೆ, ಇಟ್ಸ್ ಎ ಟೈಮ್ಲೆಸ್ ಡೈಮೆನ್ಷನ್. ಕಾಲ ಪ್ರತಿ ಕ್ಷಣವೂ ಆ ಸಾವು ಗೊತ್ತಾಗ್ತಾ ಇರುತ್ತೆ. ಸಾವಿನ ಅನುಭವ, ಸಾವಿಂದ ಹುಟ್ಟುತ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ಮೆಡಿಟೇಷನಿಂದ ಸಾವಿನ ಭಯ ಹೊರಟೋಗುತ್ತೆ. ದಟ್ ಈಸ್ ದಿ ಸೋರ್ಸ್ ಆಫ್ ಫಿಯರ್, ಹೊರಟೋಗುತ್ತೆ.